ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ದೇವನಹಳ್ಳಿ ಬ್ರೇಕಿಂಗ್. ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ನಾಯಕರಿಂದ ಪ್ರೊಟೆಸ್ಟ್. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂದೆ ಕಮಲ ಕಾರ್ಯಕರ್ತರ ಆಕ್ರೋಶ. ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಬಿಜೆಪಿ ಶಾಸಕರ ಮೇಲೆ ಆದ ಹಲ್ಲೆ ವಿರುದ್ಧ ಕಿಡಿ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯ ಕಾಂಗ್ರೆಸ್ ಪಕ್ಷದ ವಿರುದ್ಧ ಘೋಷಣೆ. ಪ್ರಧಾನಿಗಳು ಯಾವುದೇ ಹಗರಣ ಇಲ್ಲದೆ ಬಿಜೆಪಿ ಸರ್ಕಾರ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಬಿಜೆಪಿ ಪಕ್ಷ ಬೆಂಬಲಿಸಿ 3ನೇ ಬಾರಿ ಜನ ಅಧಿಕಾರ ಕೊಟ್ಟಿದ್ದಾರೆ. ಕಾಂಗ್ರೆಸ್ ರೈತರನ್ನ ಕಾರ್ಮಿಕರನ್ನ ಎತ್ತಿಗಟ್ಟಿ ಹೋರಾಟ ಮಾಡಿಸಿ ವಿಫಲರಾದ್ರು. ಜಾತಿಗಳ ನಡುವೆ ಹೋರಾಟ ಮಾಡಿಸಿ ವಿಫಲರಾದ್ರು. ಹಿಂದೂ ಮುಸ್ಲಿಂ ಕಾಳಗ ಹಚ್ಚಿ ಕಾಂಗ್ರೆಸ್ ವಿಫಲರಾಗಿದ್ದಾರೆ. ಕೊನೆಯದಾಗಿ ನೀಟ್ ಹಗರಣ ಮುಂದಿಟ್ಟು ವಿದ್ಯಾರ್ಥಿಗಳು ಹೋರಾಟ ಮಾಡಿಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ 10 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಮನಮೋಹನ್ ಸಿಂಗ್ ಕಾಲದಲ್ಲಿ ಯುಪಿಎಸ್ಸಿ ಪರೀಕ್ಷಾ ಹಗರಣ ಆಗಿತ್ತು. ಅದರ ಬಗ್ಗೆ ಯಾರೂ ಚಕಾರ ಎತ್ತಿಲ್ಲ. ಕಾಂಗ್ರೆಸ್ನ ನೀಚ ಬುದ್ಧಿಯಿಂದ ಕಾಕ್ರೋಚ್ ಎಂಬ ಪಕ್ಷ ಇದೆ. ಹೊರ ರಾಷ್ಟ್ರಗಳಾದ ಚೈನಾ ಮತ್ತು ಪಾಕಿಸ್ತಾನದಿಂದ ದೇಣಿಗೆಯನ್ನ ತಂದಿದ್ದಾರೆ. ಈ ದೇಶದ ಹಿಂದುತ್ವವನ್ನ ಶಕ್ತಿಯನ್ನ ಹೊಡೆಯಲು ಕುತಂತ್ರ ಮಾಡ್ತಿದ್ದಾರೆ. ಕಮ್ಯುನಿಸ್ಟ್ ಪಕ್ಷಗಳು, ಎಎಪಿ ಪಕ್ಷದವರು ಬಿಜೆಪಿಯ ಅಧಿಕಾರವನ್ನ ಕಿತ್ತುಕೊಳ್ಳಬೇಕು ಎಂಬ ಹುನ್ನಾರ ಮಾಡಿದ್ದಾರೆ ಎಂದು ಕಿಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣ ಹೇಳಿಕೆ. ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು, ಮುಖಂಡರುಗಳು, ಕಾರ್ಯಕರ್ತರು ಭಾಗಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂದೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ. ಏನ್ ಮಾಡಿದ್ರು, ಬಾಂಗ್ಲಾದೇಶದಲ್ಲಿ ಏನ್ ಮಾಡಿದ್ರು, ನೇಪಾಳದಲ್ಲಿ ಏನ್ ಮಾಡಿದ್ರು, ಇದೇ ರೀತಿಯ ಒಂದು ತಂತ್ರ ಇಟ್ಕೊಂಡು ನಮ್ಮ ಭಾರತ ದೇಶವನ್ನು ಹೊಡಿಬೇಕು ಅಂತ ಹೇಳ್ಬಿಟ್ಟು ಒಂದು ದುಷ್ಟಕೂಟಗಳ ಹುನ್ನಾರ ಜೊತೆ ಸೇರ್ಕೊಂಡು ಸಿಜೆಪಿ ಪಕ್ಷದ ಜೊತೆ ಸೇರ್ಕೊಂಡು ಇದು ಒಂದು ಏನು ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಅವ್ರ ಮನೆ ನುಗ್ಗಕ್ಕೆ ಪ್ರಯತ್ನ ಮಾಡಿದಂತಹ ಒಂದು ಕಾನೂನು ಬಾಹಿರವಾದ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡ್ತಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಲಿಕ್ಕೋಸ್ಕರ ನಾವಿವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಲ್ಲಿ ಸೇರ್ಕೊಂಡಿದ್ದೀವಿ. ಈ ಸಭೆಗೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವೇನು ಕೊಡ್ತಾ ಈಗ ಈ ಸಭೆ ಸ್ವಾಗತವನ್ನ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ ಮೇಡಮ್ ಅವರು ಮಾಡಬೇಕಂತ ಕೇಳ್ಕೊಳ್ತೇವೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ದೇಶ ಒಂದು ನೆಮ್ಮದಿಯಾಗಿ ಜನ ಬದುಕುವಂತ ದೇಶ, ಒಂದು ಹಿಂದೂ ರಾಷ್ಟ್ರ, ಒಂದು ಸುಸಂಸ್ಕೃತವಾದಂತ ಈ ಭಾರತ ದೇಶದಲ್ಲಿ ಇವತ್ತಿನ ಜನ ನೆಮ್ಮದಿಯಾಗಿ ಬದುಕೊಂಡು ಬರ್ತಾ ಇದ್ದಾರೆ. ಇವತ್ತು ಅದಕ್ಕೆ ಸಹಕಾರವಾಗಿ ಈ ದೇಶದ ಪ್ರಧಾನಿ ಈ ದೇಶದ ಜನ ನೆಮ್ಮದಿಯಿಂದ ನಿದ್ದೆ ಮಾಡಬೇಕು. ಈ ಕಟ್ಟ ಕಡೆಯ ಒಬ್ಬ ಈ ಭಾರತದ ಪ್ರಜೆಗೆ ಎಲ್ಲಾ ಸವಲತ್ತನ್ನು ಸಿಗಬೇಕು, ಯಾರು ಹಸಿದು ಮಲಗಬಾರದು ಅನ್ನೋ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ಒಂದು ದೇಶವನ್ನ ಆರ್ಥಿಕವಾಗಿ ಸಬಲಗೊಳಿಸಬೇಕು, ಸದೃಢಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ದೇಶದಲ್ಲಿ ಇವತ್ತು ಮಾಡ್ತಾ ಬಂದಿದ್ದಾರೆ. ಅದರ ಪ್ರಯುಕ್ತವಾಗಿ ಇಡೀ ಪ್ರಪಂಚದಲ್ಲಿ ಭಾರತದ ದೇಶ ಇವತ್ತು ಮುಂಚೂಣಿಯಲ್ಲಿದೆ. ಆರ್ಥಿಕವಾಗಿ 4ನೇ ಸ್ಥಾನದಲ್ಲಿ ಇವತ್ತು ನಾವು ಈಗ ಎಲ್ಲೋ ಇದ್ದರೆ ಇವತ್ತು 4ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಮ್ಮ ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ಅವರ ಬುದ್ಧಿವಂತಿಕೆ ಕಾರಣ ಅಂತ ಹೇಳ್ತೇವೆ. ಈ ನಿಟ್ಟಿನಲ್ಲಿ ಸರ್ಕಾರವನ್ನ ನಡೆಸ್ತಾ ಇರಬೇಕಾದ್ರೆ ಇವರಿಗೆ ಯಾವುದೇ ನರೇಂದ್ರ ಮೋದಿ ಆಗಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಯಾವುದೇ ಒಂದು ತಪ್ಪನ್ನು ಹುಡುಕ್ಲಿಕ್ಕೆ ವಿಫಲರಾಗಿದ್ದಾರೆ. ಯಾವುದೇ ಒಂದು ಹಗರಣಗಳು ಸಿಕ್ಕಿಲ್ಲ. ಕಾಂಗ್ರೆಸ್ ಸರ್ಕಾರದಾಗ ನೂರಾರು ಹಗರಣಗಳನ್ನ ತಂದು ಇವತ್ತು ಜನ ಬೇಸತ್ತು ಭಾರತೀಯ ಜನತಾ ಪಕ್ಷಕ್ಕೆ 3ನೇ ಬಾರಿ ಅಧಿಕಾರವನ್ನು ಕೊಟ್ಟಿದೆ. ಸತತವಾಗಿ ಯಾವುದೇ ಒಂದು ಹಗರಣವನ್ನು ಇದ್ರೆ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ನಡೆಸ್ಕೊಂಡ್ ಬರ್ತಕ್ಕಂತ ಟೈಮಿನಲ್ಲಿ ರೈತರನ್ನ ಎತ್ಕಟ್ಟಿದ್ರು, ರೈತರ ಹೆಸರಲ್ಲಿ ಹೋರಾಟವನ್ನ ಮಾಡಿದ್ರು, ಡೆಲ್ಲಿಯಲ್ಲಿ ವಿಫಲರಾದ್ರು. ಕಾರ್ಮಿಕರ ಹೋರಾಟವನ್ನು ಮಾಡಿದ್ರು, ವಿಫಲರಾದ್ರು. ಜಾತಿಗಳ ಮಧ್ಯೆ ಒಂದು ಹೋರಾಟವನ್ನ ತಂದಿಟ್ರು, ವಿಫಲರಾದ್ರು. ಹಿಂದೂ ಮುಸಲ್ಮಾನರ ಇದನ್ನ ಕಾಳಗವನ್ನ ಹಚ್ಚಿದ್ರು, ಅದರಲ್ಲೂ ವಿಫಲರಾಗಿದ್ದಾರೆ. ಕೊನೆಯದಾಗಿ ವಿದ್ಯಾರ್ಥಿಗಳ ಏನ್ ನೀಟು ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ, ಅದನ್ನೇ ಒಂದು ಸಣ್ಣ ಹಗರಣವನ್ನ ಇಟ್ಕೊಂಡು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 10 ಬಾರಿ ಕ್ವೆಶ್ಚನ್ ಪೇಪರ್ ಹಗರಣ ಆಗಿದೆ. ಯುಪಿಎಸ್ ಪರೀಕ್ಷೆದು ಹಗರಣವನ್ನ ಮನಮೋಹನ್ ಸಿಂಗ್ ಇದ್ದಾಗ ಆಗಿತ್ತು. ಅದ್ರ ಬಗ್ಗೆ ಯಾರು ಚಕಾರ ಎತ್ತಲಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ನ ನೀಚ ಬುದ್ಧಿ ಕಾಕ್ರೋಚ್ ಅಂತ ಹೇಳಿ ಇವತ್ತೊಂದು ಯಾರೋ ಪಕ್ಷವನ್ನು ಕಟ್ಕೊಂಡು
ಹೊರ ರಾಷ್ಟ್ರಗಳಿಂದ ಹಣವನ್ನ ತಂದು ಇವತ್ತು ಚೈನಾ ಪಾಕಿಸ್ತಾನದಿಂದ ಇವತ್ತು ಹಣವನ್ನ ತಗೊಂಡು ದೇಣಿಗೆಯನ್ನು ತಗೊಂಡು ಈ ದೇಶದ ಹಿಂದುತ್ವವನ್ನು ಹೊಡಿಲಿಕ್ಕೆ, ಈ ದೇಶದ ಒಂದು ಶಕ್ತಿಯನ್ನು ಹೊಡಿಲಿಕ್ಕೆ ಕುತಂತ್ರವನ್ನು ಮಾಡ್ತಕ್ಕಂಥ ರಾಹುಲ್ ಗಾಂಧಿ ಅಂತ ದೇಶದ್ರೋಹಿ ಇವತ್ತು ಎರಡೆರಡು ರಾಷ್ಟ್ರಗಳಲ್ಲಿ ಅವನ ಒಂದು ಸದಸ್ಯತ್ವ ಇದೆ. ಅದನ್ನು ಮೊದಲು ರದ್ದುಗೊಳಿಸಬೇಕಾಗಿದೆ. ಅವನು ಯಾವ ದೇಶದ ಪ್ರಜೆ ಅಂತ ಅವನು ಹೇಳ್ಬೇಕಾಗ್ತದೆ. ಈ ದೇಶದ ಜನ ಮುಂದೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಕಮ್ಯುನಿಸ್ಟ್ ಅವರು, ಆಮ್ ಆದ್ಮಿ ಪಾರ್ಟಿ ಅವರು, ಇಡೀ ರಾಷ್ಟ್ರದಲ್ಲಿ ಎಲ್ಲಾ ಪಕ್ಷಗಳು ಭಾರತೀಯ ಜನತಾ ಪಕ್ಷವನ್ನ ಒಂದು ಅಧಿಕಾರದಿಂದ ಕಿತ್ಕೊಬೇಕು, ನಾವು ಕಬಳಿಸಬೇಕು ಅನ್ನೋ ಒಂದು ಹುನ್ನಾರವನ್ನು ಮಾಡಿ ಇವತ್ತು ಈ ಒಂದು ಪರಿಸ್ಥಿತಿ ತಂದಿಸವ್ರೆ. ಅದರ ಪ್ರತಿಫಲವಾಗಿ ನಮ್ಮ ರಾಜ್ಯ ಸರ್ಕಾರ ಇವತ್ತು ಡೆಲ್ಲಿಗೆ ಹೋಗಿ ಹೋರಾಟ ಮಾಡ್ತಾವ್ರೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಸಿದ್ದರಾಮಯ್ಯ ಅವರೇ, ತಾವು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಡಿ.ಕೆ. ಶಿವಕುಮಾರ್ ತಮ್ಮನ್ನ ಕುತಂತ್ರ ಮಾಡಿ ಕಾಲಿಡ್ಲಿಕ್ಕೆ ಏನೇನು ಕುತಂತ್ರ ಮಾಡಿ ತಮಗೆ ಗೊತ್ತಿದೆ. ಒಂದ್ಸರಿ ಆಲೋಚನೆ ಮಾಡಿ. ಇಲ್ಲಿ UPSC ನಲ್ಲಿ ಇವತ್ತು ಹಗರಣಗಳು ಜಿರ್ಲೆ ಬಿದ್ದಲ್ಲ, ನೊಣ ಹೆಗಣ ಬಿದ್ದದೆ ಅವ್ರ ತಟ್ಟೆಲಿ. ಅದನ್ನ ಸರಿ ಮಾಡಿಸ್ಕೊಳ್ಳಂತ KPSC ನಲ್ಲಿ ಅದನ್ನ ಸರಿ ಮಾಡ್ಕೊಳ್ಳಂತ ಯೋಗ್ಯತೆ ನಿಮ್ಗಿಲ್ಲ. ಒಂದೊಂದು ಈಗ UPSC ಒಂದು ಅರ್ಹತೆ ಇಲ್ದಂತ ಒಂದು ವ್ಯಕ್ತಿಗಳಿಗೆ ಅವರನ್ನ ಇವತ್ತು ಮತ್ತೆ